ನಂದೊಂದು ಅನುಮಾನ ವ್ಯಕ್ತಪಡಿಸ್ತೀನಪ್ಪ ಮಾನ್ಯ ಶಿವಾನಂದ ಪಾಟೀಲ್ರೆ, ನೀವು ಈಗ ಸ್ವಲ್ಪ ದಿವಸದ ಮುಂದೆ ಬಿಹಾರದ ಚುನಾವಣೆ ನಡೆಸಬೇಕಂತ ಹೇಳಿ ನೀವು ಎಲ್ಲ ಕಾರ್ಖಾನೆಯವ್ರ ಹತ್ರ ರೊಕ್ಕ ತಗೊಂಡ್ಬಿಟ್ಟಿದ್ದೀರಿ. ಈ ರೊಕ್ಕ ತಗೊಂಡು ಕಾರ್ಖಾನೆಯವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನೀವು ಈ ತೀರ್ಮಾನವನ್ನ ರೈತರಿಗೆ ಬಲವಂತವಾಗಿ ಒಪ್ಪಿಸುವಂತ ಪ್ರಯತ್ನವನ್ನ ಮಾಡಕ್ ಹೊರಟಿದ್ದೀರಿ ಅಂತ ಹೇಳಿ ನನಗೆ ಅನುಮಾನಪ್ಪ. ಉತ್ತರ ಕೊಡ್ತೀರಾ? ನಾವೆಲ್ಲ ಅಂತವ್ರಲ್ರಿ, ನಾವೆಲ್ಲ ಒಳ್ಳೆ ಜನ, ನಾವೆಲ್ಲ ಎಂತದ್ದು ನಮ್ಮ ಇತಿಹಾಸ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತೀರಾ? ಹಂಗಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗತ್ತೇನ್ರಿ? ಹೇಳಿ ನೋಡೋಣ, ಹೇಳಿ ನೋಡೋಣ. ಯಾವುದೋ ಕೆಲ್ಸಕ್ಕೆ ಬಾರದ ವಿಷಯಗಳನ್ನ ಸಿದ್ದರಾಮಯ್ಯ ಏನೋ ಎಥಿನಾಲ್ದು ಮಾತಾಡಿದ್ರು ಅಂತ ಹೇಳಿ ಮಾನ್ಯ ಜೋಶಿ ಆ ಕಡೆಯಿಂದ ಬಲವಾಗಿ ಬ್ಯಾಟಿಂಗ್ ಮಾಡೋದು, ಆ ಕಡೆಯಿಂದ ಬ್ಯಾಟಿಂಗು ಈ ಕಡೆಯಿಂದ ಬ್ಯಾಟಿಂಗು. ಯಾರ್ ತಲೆ ಬುಲ್ಡೆ ಹೊಡಿತಾ ಇದ್ದೀರಿ? ಯಾರ್ ತಲೆ ಬುಲ್ಡೆ ಹೊಡಿತಾ ಇದ್ದೀರಿ? ಈಗ ಸುತ್ತಿ ಬಳಸಿ ಎರಡೂ ಪಾರ್ಟಿಯವ್ರು ಸೇರಿ ನಮ್ ತಲೆ ಹೊಡಿತಾ ಇದಾರೆ ಹೊರತು ಇವ್ರು ನಮಗ್ ನ್ಯಾಯ ಕೊಡಿಸ್ತಾ ಇಲ್ಲ. ಬಂಧುಗಳೇ, ಇಲ್ಲಿ ಯಾರ ಪರನೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ನಮಗೆ ನ್ಯಾಯಯುತವಾಗಿ ಸೈಂಟಿಫಿಕ್ ಆಗಿ ದರ ಘೋಷಣೆ ಆಗಬೇಕು. ಈ ದರ ಘೋಷಣೆಗೆ ನಿಮ್ಮ ಮಾನದಂಡ ಏನಾಗಿರ್ಬೇಕು, ಆ ಮಾನದಂಡದ ಕೆಳಗಡೆ ದರ ಘೋಷಣೆ ಆಗಬೇಕೇ ಹೊರತು ನೀವು ಈ ಕುರುಡು ಲೆಕ್ಕಾಚಾರವನ್ನ ಇಟ್ಕೊಂಡು ರೈತರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ನೀವು ಮಾಡಕ್ ಹೋಗ್ಬೇಡಿ. ಏನಪ್ಪ ನಾನು ಹೇಳಿದ್ದು ಸರಿನಾ ತಪ್ಪು? ಈ ಸಂದರ್ಭದಲ್ಲಿ ನಾವೇನ್ ಹೇಳೋದು? ಆಯ್ತಪ್ಪ, ಸಕ್ಕರೆ 3200 ಬೆಳಗಾಂನಲ್ಲಿ ಘೋಷಣೆ ಮಾಡಿದ್ರಲ್ಲ, 3300 ಇದು ಸರಿನಾ? ಬೆಳಗಾಂನಲ್ಲಿ ಶಂಕರ್ ಎಷ್ಟು ಕಾರ್ಖಾನೆಗಳು 11.25 ಬರ್ತದೆ? ಕೇವಲ 9 ಕಾರ್ಖಾನೆಗಳು ಮಾತ್ರ 11.25 ಅಂದ್ರೆ 11.25 ಇಳುವರಿ ಬರ್ತಕ್ಕಂಥದ್ದು ಕೇವಲ 9 ಕಾರ್ಖಾನೆಗಳು. ಈ 9 ಕಾರ್ಖಾನೆಗಳನ್ನ ಬಿಟ್ರೆ ಉಳಿದಿದ್ದೆಲ್ಲದೂ ಕೂಡ 11 ಆಚೆ ಈಚೆ ಬರ್ತವೆ. 11.25 ಇನ್ನು ಯಾವುದೂ ಇಲ್ಲ, 9 ಕಾರ್ಖಾನೆಗಳು ಬರ್ತವೆ. 9 ಕಾರ್ಖಾನೆಗಳಿಗೆ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಕಾರ್ಖಾನೆಯವರು 50 ರೂಪಾಯಿ ಕೊಡಿ, ನಾವು 50 ರೂಪಾಯಿ ಕೊಡ್ತೀವಿ. ಈ ಫ್ಯಾನ್ಸಿ ರೇಟ್ ಅನ್ನ ಇಡೀ ರಾಜ್ಯಕ್ಕೆ ದೇಶಕ್ಕೆ ಪ್ರಚಾರ ಮಾಡ್ತಿರಲ್ಲ ನೀವು. ಈ ಫ್ಯಾನ್ಸಿ ರೇಟ್ ಬಹಳ ಆಕರ್ಷಕವಾಗಿ ಸುಂದರವಾಗಿರ್ತಕ್ಕಂತ ದರ ನೀವು ಘೋಷಣೆ ಮಾಡ್ತಿರಲ್ಲ 9 ಫ್ಯಾಕ್ಟರಿಗಳಿಗೆ. ನಿಲ್ಸಿ, ರಾಜ್ಯದ ಎಲ್ಲ ಕಾರ್ಖಾನೆಗಳನ್ನು ಸ್ಟಾಪ್ ಮಾಡಿ, ಎಲ್ಲ ಕಾರ್ಖಾನೆ ವ್ಯಾಪ್ತಿಗೆ ಡಿಸಿಗಳಿಗೆ ಅಧಿಕಾರ ಕೊಡಿ. ಅದಕ್ಕೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಏನು ಯಂತ್ರ ಇದೆ, ಆ ಯಂತ್ರ ಎಲ್ಲಿ ಸಿಕ್ಕುತ್ತೆ? ಬ್ರೆಜಿಲ್ ನಲ್ಲಿ ಸಿಕ್ಕುತ್ತೋ ಅಥವಾ ನ್ಯೂಯಾರ್ಕ್ ಅಲ್ಲಿ ಸಿಕ್ಕುತ್ತೋ ನಾವೇ ಚೆಕ್ ಮಾಡಿ ನಿಮಗೆ ಗುರ್ತು ಮಾಡಿಸ್ತೀವಿ, ನಾವು ತರಿಸ್ಕೊಡ್ತೀವಿ ನಿಮ್ ಕೈಲಿ. ಸರ್ಕಾರ ಕೈಲಿ ದುಡ್ಡಿಲ್ಲ ಅಂದ್ರೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಡಿ, ಸಕ್ಕರೆ ಪ್ರಮಾಣ ಎಲ್ಲಿ ಅಂತ ಹೇಳಿ ಟೆಸ್ಟ್ ಮಾಡಿ ನೀವೇ ತೀರ್ಮಾನ ಮಾಡ್ತಕ್ಕಂತ ತೀರ್ಮಾನವನ್ನ ಸರ್ಕಾರ ಘೋಷಣೆ ಮಾಡಬೇಕು.